ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿ ಬೇಡ, ಹಾಗೆ ಉದ್ದಿನ ಬೇಳೆ ಬೇಡ, ಫರ್ಮೆಂಟೇಷನ್ ಬೇಡ, ಹೋಲ್ ನೈಟ್ ನೆನೆಸಿಡೋದು ಬೇಡ. ಜಸ್ಟ್ ಒಂದು 5 ನಿಮಿಷದಲ್ಲಿ ಈ ರೀತಿ ಮಲ್ಲಿಗೆ ಹೂವಿನಂಥ ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಬಾಯಲ್ಲಿ ಇಟ್ಟರೆ ಕರಗುವಂಥ ಇಡ್ಲಿನ ನಾವು 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಅಷ್ಟೊಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಇಡ್ಲಿ ರೆಸಿಪಿ. ಅದರ ಜೊತೆಗೆ ಈ ಇಡ್ಲಿಗೆ ಸೂಪರ್ ಆಗಿರ್ತಕ್ಕಂಥ ಒಂದು ಟೊಮೆಟೊ ಚಟ್ನಿ, ಅಂದರೆ ಇಲ್ಲಿ ಯಾವುದೇ ರೀತಿಯ ಕಾಯಿ ಆಗಲಿ ಅಥವಾ ಕಡಲೆ ಬೀಜ ಆಗಲಿ ತೆಂಗಿನಕಾಯಿ ಆಗಲಿ ಬಳಸಿರೋದಿಲ್ಲ. ಜಸ್ಟ್ ಒಂದು ಟೊಮೆಟೊ ಹಣ್ಣು ಇತ್ತು ಅಂತಂದರೆ ಇಡ್ಲಿಗೆ ಸೂಪರ್ ಆಗಿರ್ತಕ್ಕಂಥ ಒಂದು ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಪರ್ಫೆಕ್ಟ್ ಆಗಿರುತ್ತೆ, ಅಷ್ಟೇ ರುಚಿ ಕೂಡ ಪರ್ಫೆಕ್ಟಾಗಿ ಇಡ್ಲಿ ಜೊತೆ ಮ್ಯಾಚ್ ಆಗ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಆದರೂ ತೊಗೊಳ್ಳಿ ಅಥವಾ ಇಡ್ಲಿ ರವೆ ಆದರೂ ತೊಗೊಳ್ಳಿ, ನಡೆಯುತ್ತೆ. ಇವಾಗ ಚಿರೋಟಿ ರವೆ 1 ಕಪ್ ಚಿರೋಟಿ ರವೆಗೆ 1 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ಗಟ್ಟಿ ಮೊಸರಾಗಿತ್ತು ಅಂತಂದರೆ ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತಿಳಿ ಮೊಸರಾಗಿತ್ತು ಅಂತಂದರೆ 1 ಕಪ್ಪು ಸೇರಿಸ್ಕೊಳ್ಳಿ. ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮೊದಲಿಗೆ ಕಲಸಿಟ್ಕೊಳ್ತಿದ್ದೀನಿ. ಇಲ್ಲಿ ರವೆನ ಚಿರೋಟಿ ರವೆನೇ ಬಳಸ್ಕೋಬೇಕು ಅಂತೇನಿಲ್ಲ, ಇಡ್ಲಿ ರವೆ ಕೂಡ ನೀವು ಬಳಸ್ಕೊಳ್ಬೋದು. ಆದರೆ ನಾನಿಲ್ಲಿ ಚಿರೋಟಿ ರವೆ ಬಳಸ್ಕೊಂಡಿದ್ದೀನಿ. ಇಡ್ಲಿ ರವೆ ಬಳಸ್ಕೊಂಡಿದ್ದಾಯಿತು ಅಂತಂದರೆ ಒಂದು 10ರಿಂದ 15 ನಿಮಿಷ ನೀವು ನೆನೆಸ್ಕೊಳ್ಬೇಕು, ಯಾಕಂದರೆ ಗಟ್ಟಿಯಾಗಿರುತ್ತೆ. ಹಾಗಾಗಿ ಅಕಸ್ಮಾತ್ ನೀವೇನಾದರೂ ಚಿರೋಟಿ ರವೆ ಬಳಸ್ಕೊಂಡಿದ್ರಿ ಅಂದರೆ ಒಂದು 5 ನಿಮಿಷ ನೆನೆಸಿಟ್ಕೊಳ್ಳಿ, ಅಷ್ಟೇ ಸಾಕು. ಇವಾಗ ಮೊಸರಿನ ಜೊತೆ ರವೆನ ಒಂದ್ಸರಿ ಕಲಿಸ್ಕೊಂಡಿದ್ದೆ. ಅದಾದಮೇಲೆ ಇನ್ನೊಂದು ಅರ್ಧ ಕಪ್ಪು ಅಥವಾ 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಈ ರೀತಿ ಇಡ್ಲಿ ಹಿಟ್ಟನ್ನು ಬ್ಯಾಟರ್ ಮಾಡಿಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೋಡ್ತಿದ್ದೀರಿ ನೀವು ಕನ್ಸಿಸ್ಟೆನ್ಸಿ ಒಂದು ಯಾವ ರೀತಿಯಲ್ಲಿರಬೇಕು ಅಂದರೆ ತೀರಾ ಗಟ್ಟಿಯಾಗಿರಬಾರ್ದು, ಯಾಕಂದರೆ ರವೆ ನೆನ್ಕೊಳ್ಬೇಕು. ಹಾಗಾಗಿ ಒಂದು ಹದದಲ್ಲಿ, ತೀರಾ ಗಟ್ಟಿನೂ ಅಲ್ಲ ತೀರಾ ದೋಸೆ ಹಿಟ್ಟಿನ ಹದದಲ್ಲಿ ಇರಬಾರ್ದು. ಒಂದು ಸ್ವಲ್ಪ ಇಡ್ಲಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತಿಳಿಯಾಗಿರಬೇಕು. ಅಂದ್ರಾಗ ಮಾತ್ರ ನಾವು ಹಾಕಿರ್ತಕ್ಕಂಥ ರವೆ ಕರೆಕ್ಟಾಗಿ ನೆನ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ, ರವೆ ಹಾಗೆ ಮೊಸರನ್ನ. ಇವಾಗ ನೋಡಿ ನಾನು ಕೂಡ ಕಲಿಸ್ಕೊಂಡಿದ್ದೀನಿ. ಒಂದು 5 ನಿಮಿಷ ಬಿಟ್ಬಿಡಿ ರೆಸ್ಟ್ ಮಾಡಲಿಕ್ಕೆ, ಅಂದರೆ ಮೊಸರು ಹಾಗೆ ಹಾಕಿರತಕ್ಕಂಥ ರವೆ ಕರೆಕ್ಟಾಗಿ ನೆನ್ಕೊಳ್ಳುತ್ತೆ. ಇವಾಗ ನೋಡಿ ಒಂದು 5 ನಿಮಿಷದಲ್ಲಿ ಈ ಒಂದು ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಪ್ಯಾನ್ಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು 2 ಹಣ್ಣಾಗಿರ್ತಕ್ಕಂಥ ಟೊಮೆಟೊ, ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿ, 1 ಸ್ಪೂನು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಜಾರಿಗೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ನೋಡಿ ಈ ರೀತಿ ಉಪ್ಪನ್ನ ಸೇರಿಸ್ಕೊಳ್ಳಿ. ಹಾಗೆ 1 ಚಿಟಿಕೆ ಆಗುವಷ್ಟು ಅರಿಶಿನ, ಜಾಸ್ತಿನೂ ಅಲ್ಲ 1 ಚಿಟಿಕೆ. ನೀವು ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನು 1 ಚಿಟಿಕೆ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಇವಾಗ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಅಥವಾ ರೆಡ್ ಚಿಲ್ಲಿ ಇತ್ತು ಅಂತಂದರೆ ಟೊಮೆಟೊ ಜೊತೆನೇ ಒಂದು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಇವಾಗ ನೋಡಿ ರುಬ್ಕೊಂಡು ಬಂದಿದ್ದೀನಿ, ನುಣ್ಣಗೆ ರುಬ್ಕೊಳ್ಬೇಕು. ತುಂಬಾ ರುಚಿಯಾಗಿರ್ತಕ್ಕಂಥ ಒಂದು ಚಟ್ನಿ. ನಿಮ್ಮ ಕಡೆ ತೆಂಗಿನಕಾಯಿ ಇಲ್ಲ ಅಂತಂದಾಗ ಕಡಲೆ ಬೀಜ ಕೂಡ ಬಳಸ್ದೆ. ಜಸ್ಟ್ ಒಂದು 2 ಟೊಮೆಟೊ ಇತ್ತು ಅಂತಂದರೆ ಇನ್ಸ್ಟೆಂಟಾಗಿ ಒಂದು 2 ನಿಮಿಷದಲ್ಲಿ ಈ ಒಂದು ಚಟ್ನಿನ ಮಾಡ್ಕೊಳ್ಬೋದು. ಎಣ್ಣೆನ 1 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನು ಉದ್ದಿನಬೇಳೆ, 2 ಟೊಮೆಟೊ ಹಣ್ಣು, ಹಾಗೆ ಒಂದು 2ರಿಂದ 3 ಎಸಳು ಬೆಳ್ಳುಳ್ಳಿ. ಬೇಕು ಅಂದರೆ ನೀವು ಖಾರದ ಪೌಡ್ರ್ ಸೇರಿಸ್ಕೊಳ್ಬೋದು, ಅಥವಾ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಸಾಸಿವೆ, ಕರಿಬೇವು ಹಾಗೆ ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ನೋಡಿ ನಮಗೆ ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಸೂಪರ್ ಆಗಿರ್ತಕ್ಕಂಥ ಚಟ್ನಿ ರೆಸಿಪಿ ರೆಡಿಯಾಗಿದೆ. ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಇಡ್ಲಿಗೆ ಅಂತೇನಲ್ಲ, ದೋಸೆ ಕೂಡ ನೀವು ಈ ಚಟ್ನಿನ ರೆಡಿ ಮಾಡ್ಕೊಳ್ಬೋದು. ದೋಸೆ ಇರಲಿ, ಪಡ್ಡು ಇರಲಿ ಅಥವಾ ಇಡ್ಲಿ ಇರಲಿ, ಯಾವುದಕ್ಕೆ ಆದರೂ ಕೂಡ ಸೂಪರ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್. ಒಂದ್ಸರಿ ಟ್ರೈ ಮಾಡಿ. ಒಂದು 5 ನಿಮಿಷ ಆಗಿತ್ತು ನೋಡಿ, ಕರೆಕ್ಟಾಗಿ ನೆನ್ಕೊಂಡಿದೆ. ಒಂದು 5 ನಿಮಿಷ ಬಿಟ್ಕೊಳ್ಳಿ, ಜಾಸ್ತಿನೂ ಬಿಟ್ಕೊಳ್ಬಾರ್ದು. ಯಾಕಂದರೆ ಹಾಕಿರೋದು ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ನೆನ್ಕೊಳ್ಳುತ್ತೆ. ಇಡ್ಲಿ ರವೆ ಏನಾದರೂ ಬಳಸ್ಕೊಂಡಿದ್ರಿ ಅಂತಂದರೆ ಒಂದು 10ರಿಂದ 15 ನಿಮಿಷ ಬಿಟ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ನೆನ್ಕೊಂಡಿರುತ್ತೆ. ಇವಾಗ ಒಂದ್ಸರಿ ಕೈ ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ಕೊಳ್ತಿರೋದ್ರಿಂದ ಈನೋ ಅವಶ್ಯಕತೆ ಇದೆ. ಹಾಗಾಗಿ 1 ಸ್ಪೂನ್ ಆಗುವಷ್ಟು ಈನೋನ ಬಳಸ್ಕೊಂಡಿದ್ದೀನಿ. ಇದನ್ನು ನಾವು ಇನ್ಸ್ಟೆಂಟಾಗಿ ಮಾಡುವಾಗ ಈನೋ ಹಾಕ್ಕೊಳ್ಳೇಬೇಕು. ಈನೋ ಹಾಕಾದ್ಮೇಲೆ ಒಂದ್ಸರಿ ಎಲ್ಲ ಹಿಟ್ಟಿಗೂ ಕರೆಕ್ಟಾಗಿ ಈನೋ ಪೌಡ್ರ್ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಳ್ಳಿ.
ಈನು ಹಾಕಾದ್ಮೇಲೆ ಭಾಳ ಹೊತ್ತವರೆಗೂ ನಾವು ಈ ಒಂದು ಬ್ಯಾಟರ್ನ ಇಡೋಕ್ಕಾಗೋದಿಲ್ಲ. ಹಾಗಾಗಿ ಮೊದಲೇ ಈ ರೀತಿ ಕಲಸಿಟ್ಕೊಂಡ್ಬಿಡಿ. ನೋಡಿ ಕರೆಕ್ಟಾಗಿ ಹಿಟ್ಟಂತೂ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ತಿರ್ಬೋದು. ಮಾಡಿ ಇಟ್ಟಾಗ ಅಥವಾ ನೆನೆಸಿಟ್ಟಾಗ ಒಂದು ಸ್ವಲ್ಪ ತಿಳಿ ಇತ್ತು, ಇವಾಗ ಗಟ್ಟಿಯಾಗಿದೆ. ಯಾಕಂದರೆ ರವೆ ನೆನ್ಕೊಂಡಾಗಲೇ ನೀರನ್ನ ಹೀರ್ಕೊಂಡಿರುತ್ತೆ. ಹಾಗಾಗಿ ಕಲಿಸುವಾಗ ಒಂದು ಅಳತೆಯಲ್ಲಿ ಕಲಿಸ್ಕೊಳ್ಳಿ. ಈ ಸೈಡಲ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಆಲ್ರೆಡಿ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಇಡ್ಲಿ ಬೇಕೋ ಅಷ್ಟನ್ನು ಹಿಟ್ಟನ್ನು ಹಾಕ್ಕೊಳ್ಳಿ. ಅದರಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಉಬ್ಕೊಂಡು ಬರುತ್ತಲ್ಲ, ತೆಗಿಯೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಹಾಕ್ಕೊಳ್ಳಿ. ನಾನು ತೊಗೊಂಡಿರ್ತಕ್ಕಂಥ 1 ಕಪ್ಪಲ್ಲಿ 2 ಪ್ಲೇಟ್ ಆಗುವಷ್ಟು ಇಡ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೆ. ಇವಾಗ ಹಾಕಿರ್ತಕ್ಕಂಥ ಇಡ್ಲಿ ಪ್ಲೇಟ್ಸ್ನ ನಾನಿಲ್ಲಿ ಹೊಂದಿಸ್ಕೊಳ್ತಿದ್ದೀನಿ, ಜೋಡಿಸ್ಕೊಳ್ತಿದ್ದೀನಿ. ನೋಡಿ ಈ ರೆಸಿಪಿ ಅಂತೂ ತುಂಬಾ ಇನ್ಸ್ಟೆಂಟಾಗಿ ಒಂದು 5 ನಿಮಿಷದಲ್ಲಿ ಸಾಕಾಗುತ್ತೆ. ಒಂದು 5 ನಿಮಿಷ ಇಡ್ಲಿ ಮಾಡೋದಕ್ಕೆ, ಹಾಗೆ ಒಂದು 2 ನಿಮಿಷ ಚಟ್ನಿ ಮಾಡೋದಕ್ಕೆ ಇತ್ತು ಅಂದರೆ ಸಾಕು. ಒಂದು 10 ನಿಮಿಷದಲ್ಲಿ ಇಡ್ಲಿ ಚಟ್ನಿನ ನಾವು ರೆಡಿ ಮಾಡ್ಕೊಳ್ಬೋದು. ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ, ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿರುತ್ತೆ. ಅಷ್ಟೇ ಮೃದುವಾಗಿರ್ತಕ್ಕಂಥ ಇಡ್ಲಿ ಆಗಿರುತ್ತೆ. ರವೆಯಿಂದ ಮಾಡಿರ್ತಕ್ಕಂಥ ಇಡ್ಲಿ ಅಂತ ನಮ್ಗೆ ಅನಿಸೋದೇ ಇಲ್ಲ. ಯಾವುದೇ ಕಾರಣಕ್ಕೂ ರವೆನ ನೀವು ಹುರ್ಕೊಳ್ಳೋಕೆ ಹೋಗಬಾರ್ದು. ಹುರ್ಕೊಂಡಾಗ ರವೆದು ಒಂದು ಕಲರ್ ಚೇಂಜ್ ಆಗುತ್ತೆ, ಹಾಗೆ ಇಡ್ಲಿ ಕೂಡ ಡಿಮ್ ಆಗಿ ಬರುತ್ತೆ. ಹಾಗಾಗಿ ನೀವು ಕೆಲವೊಂದು ಸರಿ ರವೆ ಇಡ್ಲಿ ಮಾಡುವಾಗ ಫ್ರೈ ಮಾಡೋದುಂಟು. ಹಾಗಾಗಿ ನೀವು ಫ್ರೈ ಮಾಡದೆ ಮಾಡಿಕೊಂಡಾಗ ಇದೇ ಕಲರಲ್ಲಿ ಬರುತ್ತೆ. ನೋಡಿ ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿದೆ. ಇದನ್ನು ನಾನು ಪಾತ್ರೆಯಿಂದ ತೆಗೆದು ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೆ. ಒಂದು ಸ್ವಲ್ಪತ್ತೇ ಆರ್ಲಿಕ್ಕೆ ಬಿಡಿ, ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ, ಯಾಕಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ಬರಬೇಕು ಅಂದರೆ ಇನ್ನೂ ಉಗುರು ಬಿಸಿ ಅಥವಾ ಮುಟ್ಲಿಕ್ಕೆ ನಮಗೆ ಸಾಧ್ಯ ಆಗುವಷ್ಟು ಬಿಸಿ ಇದ್ದಾಗಲೇ ತಗೊಂಡ್ಬಿಡಬೇಕು. ನೋಡಿ ಎಷ್ಟು ಹಗುರವಾಗಿದೆ. ಈನು ಹಾಕಿರೋದ್ರಿಂದ ಹಗುರವಾಗೇ ಬರುತ್ತೆ. ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಇಡ್ಲಿ ಒಂದು 5 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು. ಗೆಸ್ಟ್ ಯಾರಾದರೂ ಬಂದಾಗ ಅಥವಾ ಅಡುಗೆ ಮಾಡಲಿಕ್ಕೆ ನಿಮಗೆ ಬೇಜಾರಾದಾಗ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ. ನಾನಿಲ್ಲಿ 2 ಪ್ಲೇಟ್ ತೊಗೊಂಡಿದ್ದೀನಿ, ಯಾಕಂದರೆ ನಾನು ತೊಗೊಂಡಿರೋ ಬಟ್ಲಲ್ಲಿ ಒಂದು 2 ಬ್ಯಾಚ್ ಆಗುವಷ್ಟು ಅಥವಾ 2 ಪ್ಲೇಟ್ ಆಗುವಷ್ಟು ಇಡ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು. ಹಾಗೆ ಅದ್ರ ಜೊತೆಗೆ ಮಾಡಿರ್ತಕ್ಕಂಥ ಒಂದು ಟೊಮೆಟೊ ಚಟ್ನಿ ಕೂಡ ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು. ಒಂದ್ಸರಿ ಟ್ರೈ ಮಾಡಿ. ಸೂಪರ್ ಆಗಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಅಂದರೆ ಒಂದು 2 ನಿಮಿಷದಲ್ಲಿ ನೀವು ಮಾಡ್ಕೊಳ್ಬೋದು. ಯಾಕಂದರೆ ಕೆಲವೊಂದು ಸರಿ ಕಾಯಿ ಇಲ್ಲ ಅಂತಂದಾಗ, ತೆಂಗಿನಕಾಯಿ ಇಲ್ಲ ಅಂತಂದಾಗ ಕಡಲೆ ಬೀಜ ಕೂಡ ಹಾಕದೆ ನಾವು 2 ಟೊಮೆಟೊದಲ್ಲಿ ಈ ಚಟ್ನಿನ ಮಾಡ್ಕೊಳ್ಬೋದು. ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ. ನೋಡಿ ರವೆಯಿಂದ ಮಾಡಿರ್ತಕ್ಕಂಥ ಒಂದು ಇಡ್ಲಿ ಅಂತ ಅನಿಸೋದೇ ಇಲ್ಲ. ಅಷ್ಟೊಂದು ಪರ್ಫೆಕ್ಟಾಗಿ, ಅಷ್ಟೊಂದು ಹಗುರವಾಗಿ, ಮೃದುವಾಗಿ ಒಂದು ಇಡ್ಲಿ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಫ್ಲಫಿಯಾಗಿ, ಎಷ್ಟು ಹಗುರವಾಗಿ ಇಡ್ಲಿ ರೆಡಿಯಾಗಿದೆ ಅಂತ. ನೋಡಿ ಈ ರೀತಿಯಲ್ಲಿ ಒಂದು 5 ನಿಮಿಷದಲ್ಲಿ 1 ಕಪ್ ರವೆ ಇತ್ತು, 1 ಕಪ್ ಮೊಸರಿತ್ತು ಅಂದರೆ ಸಾಕು. ನಾವು ದಿಢೀರಾಗಿ ಇನ್ಸ್ಟೆಂಟಾಗಿ ಬೇಕು ಅಂದಾಗ ಇಡ್ಲಿನ ಮಾಡ್ಕೊಳ್ಬೋದು. ಮಲ್ಲಿಗೆ ರೀತಿಯಲ್ಲಿ ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಒಂದು ಇಡ್ಲಿ ರೆಸಿಪಿ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹೆಸರುಬೇಳೆಯಿಂದ ಯಾವ ರೀತಿ ಇಡ್ಲಿ ಮಾಡೋದು ಇನ್ಸ್ಟೆಂಟಾಗಿ ಅಂತ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ತೆಂಗಿನಕಾಯಿನ ಬಳಸ್ಕೊಂಡು ಯಾವ ರೀತಿ ಇಡ್ಲಿ ಮಾಡೋದು, ಹಾಗೆ ರೇಷನ್ ಅಕ್ಕಿಯಿಂದ ಯಾವ ರೀತಿ ಇಡ್ಲಿ ಮಾಡೋದು ಅಂತ ಹಲವಾರು ರೀತಿಯ ಇನ್ಸ್ಟೆಂಟ್ ಹಾಗೆ ಹೆಲ್ದಿಯಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಇನ್ಸ್ಟೆಂಟ್ ಅಥವಾ 5 ನಿಮಿಷದಲ್ಲಿ ಮಾಡ್ತಕ್ಕಂಥ ಒಂದು ಇಡ್ಲಿ ರೆಸಿಪಿ, ಹಾಗೆ ಅದರ ಜೊತೆಗೆ ಮಾಡಿರ್ತಕ್ಕಂಥ ಒಂದು ಟೊಮೆಟೊ ಚಟ್ನಿ ಕೂಡ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.